ಪ್ರೆಸ್ ಬಿಟ್ಟ ಏನೇ ಅಪ್ಪತ್ತಪ್ಪ ಕ್ಷಮಿಸ್ರಿ, ಏನು ಮಾತಾಡೋಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ ರೀ, ನಮ್ಮ ಜನಕ್ಕೆ ಬಿಜಾಪುರ ಜನಕ್ಕೆ ಎಲ್ಲರಿಗೂ ದಲಿತ ಸಂಘಟನೆ ಒಕ್ಕೂಟದಿಂದ ಕಾರ್ಯಕ್ರಮ ಮಾಡಾಕ್ತೀವಿ, ಜಯಂತಿ ಮಾಡಾಕ್ತೀವಿ. ಎಲ್ಲರಿಗೂ ಸ್ವಾಗತ ಕೊಡ್ತೀವಿ. ಒಟ್ಟರು ದಯವಿಟ್ಟು ಬರ್ಬೇಕಂತಂದು ತಮ್ಮಲ್ಲಿ ಕೋರಿಕೆ. ಆದಷ್ಟು ನಿಮಗೂ ಸ್ವಾಗತ ಮಾಡ್ತೀವಿ, ನೀವು ಜರ ಬಂದು ನಮಗೆ ಹೆಲ್ಪ್ ಮಾಡಬೇಕು. ಸ್ವಾಗತ. ಜಿಲ್ಲೆಯ ಮಾಧ್ಯಮ ಮಿತ್ರರೇ ಹಾಗೂ ಪತ್ರಕರ್ತರೇ, ಹಿರಿಯ ನನ್ನೆಲ್ಲ ಸಹೋದರರೇ ಹಾಗೂ ಈ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ್ ಪಿ ಲಂಬು ಅಣ್ಣನವರೇ, ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸ್ವಾಗತಿಸುತ್ತಾ, ಏನು ನಾವು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಆರ್ಎನ್ ತೊರವಿ ವೇದಿಕೆ ಮುಖಾಂತರ ಜಿಲ್ಲೆಯ ಎಲ್ಲ ಜನರನ್ನು ಒಗ್ಗೂಡಿಸಿ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕೆನ್ನುವ ವಿಚಾರದಿಂದ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಸುಮಾರು 4 ವರ್ಷಗಳಿಂದ ಅನೇಕ ಅಧ್ಯಯನ ಶಿಬಿರ, ಕಾರ್ಯಾಗಾರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಾ ಆಯುಷ್ಮಾನ್ ಪರಶುರಾಮ್ ಲಂಬೋಣ್ಣನವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನೆಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಸಿಕೊಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಜಿಲ್ಲೆಯ ತಾಲೂಕಿನ ಗ್ರಾಮದ ಹಾಗೂ ಅನೇಕ ಗ್ರಾಮಗಳಿಂದ ಎಲ್ಲ ನಮ್ಮ ದಲಿತ ಸಮುದಾಯದ ಭೀಮಾ ಬಂಧುಗಳು, ಒಡನಾಡಿ ಬಂಧುಗಳು, ಭೀಮಾ ಪುತ್ರಿಯರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಒಂದು ಏನು ಆಶಯ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕನ್ನುವಂಥ ವಿಚಾರ ಇದೆ. ಅದರ ಜೊತೆಗೆ ಯುವಕರಿಗೆ ಅನೇಕ ವಿಚಾರಗಳನ್ನು, ಸಮುದಾಯದ ಒಗ್ಗೂಡುವಿಕೆಯನ್ನು ಒಂದು ಮೂಡಿಸುವಲ್ಲಿ ನಮ್ಮ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ್ ಲಂಬುವಣ್ಣನವರು ಒಂದು ವಿಚಾರಗೋಷ್ಠಿಯನ್ನು ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಅನೇಕ ಸಚಿವರು, ಸಾಹಿತಿಗಳು, ದಲಿತ ಪರ ಸಂಘಟನೆಯ ಹಿರಿಯ ನಾಯಕರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಪರಶುರಾಮ್ ಲಂಬುವಣ್ಣನವರಿಗೆ ಒಂದು ಬಲಪಡಿಸಬೇಕು. ಅನೇಕ ಹಿರಿಯ ನಾಯಕರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಮ್ಮೆಲ್ಲರನ್ನ ಒಗ್ಗೂಡಿಸುವಲ್ಲಿ ಅನೇಕ ಪ್ರಮುಖ ಪಾತ್ರ ವಹಿಸಿರುವಂಥ ಲಂಬುವಣ್ಣನವರಿಗೆ ನಾನು ಅನೇಕ ಕೋಟಿ ಕೋಟಿ ಭೀಮ ವಂದನೆಗಳನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮೆಲ್ಲ ಹಿರಿಯ ಪತ್ರಕರ್ತರ ಮುಖಾಂತರ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಅನೇಕ ಹಿರಿಯರು ಮಾತಾಡ್ತಾ ಇದ್ದಾರೆ ಮತ್ತು ಈ ಜಿಲ್ಲೆಗೆ ಒಂದು ವಿಶೇಷ ಸಂದೇಶವನ್ನು ಮಹಾ ಒಕ್ಕೂಟ ಕೊಡ್ತಾ ಇದೆ. ಅನೇಕ ವಿಚಾರಗಳದವ. ಈಗ ದಲಿತರಿಗಾಗುವ ಅನ್ಯಾಯ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಇನ್ನೂ ಅನೇಕ ವಿಶೇಷ ಎಲ್ಲ ಕ್ಷೇತ್ರವಾರುಗಳು ಏನದ ಅನುದಾನ ಸಿಗಬೇಕಾಗ್ಯದ, ಅದೆಲ್ಲ ವಿಚಾರವನ್ನು ನಮ್ಮ ದಲಿತ ಸಂಘಟನೆ ಪರವಾಗಿ ನಾಯಕರುಗಳು ವಿಚಾರಗಳನ್ನು ಸಮಾಜಕ್ಕೆ ನೀಡುವಂಥ ವಿಚಾರದಲ್ಲಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನನ್ನೆಲ್ಲ ದಲಿತ ಪರ ಎಲ್ಲ ಗ್ರಾಮದ, ತಾಲೂಕಿನ, ಜಿಲ್ಲೆಯ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಪತ್ರಕರ್ತರು ಹಾಗೂ ಟಿ ವಿ ಮಾಧ್ಯಮ ದೃಶ್ಯದವರಿಗೆ ಈ ದಲಿತ ಸಂಘಟನೆಗಳ ಒಕ್ಕೂಟಗಳಿಂದ ನಮ್ಮ ಎಲ್ಲ ಸೋದರರಿಂದ ನಿಮಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ಮತ್ತು ದಲಿತ ಮುಖಂಡರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ, ಈ ಪತ್ರಿಕಾ ಮಾಧ್ಯಮ ಕರೆದ ಉದ್ದೇಶವೇನೆಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಸಲುವಾಗಿ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಆ ಪ್ರೆಸ್ ಮೀಟ್ ಕರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಲುವಾಗಿ ಪ್ರೆಸ್ ಮೀಟ್ ಕರೆದಿದ್ದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗಣ್ಯರು ಹಾಗೂ ರಾಜಕೀಯ ಮುಖಂಡರುಗಳು ಭಾಗಿಯಾಗ್ತಾರೆ. ದಿವ್ಯ ಸಾನ್ನಿಧ್ಯ ಸಾರಿಪುತ್ರ ಬುದ್ಧ ವಿಹಾರ ಬಂತಜ್ಜಿ ಅವರು ಬರ್ತಾರೆ. ಹಾಗೆ ಉದ್ಘಾಟಕರಾಗಿ ಶಿವಾನಂದ ಪಾಟೀಲರು, ಘನವೆತ್ತ ಸರ್ಕಾರದ ಸಚಿವರು, ಹಾಗೆ ಅಧ್ಯಕ್ಷತೆಯನ್ನು ಸಮಾಜದ ಅಧ್ಯಕ್ಷರಾದಂಥ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಅಣ್ಣನವರಾದಂಥ ಪರಶುರಾಮನವರು ವಹಿಸ್ಕೋತಾರೆ. ಹಾಗೆ ಸಸಿಗೆ ನೀರು ಉಣಿಸುವ ಮುಖಾಂತರ ರಾಜ್ಯದ ಘನವೆತ್ತ ಸರ್ಕಾರದ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಆಗಮಿಸ್ತಾರೆ. ಹಾಗೆ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಅರ್ಪಿಸ ಅವರು ಹುಬ್ಬಳ್ಳಿ ಧಾರವಾಡ
ಪೂರ್ವದ ಶಾಸಕರಾದಂಥ ಅಭಯ ಪ್ರಸಾದ್ ಅವರು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಸುನೀಲ್ ಗೌಡ ಪಾಟೀಲ್ರು ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಜಯಪುರ ನಗರದ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು ಆಗಮಿಸ್ತಾರೆ. ಹಾಗೆ ಇನ್ನೂ ಬಾಬುಗೌಡ ಬಿರಾದರ್ ಅವರು, ಸೋಮಲಿಂಗ್ ಗೆನ್ನೂರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳುತ್ತಾ ಹಾಗೂ ಸಮಾಜದ ಗಣ್ಯರು ಕೇಳುತ್ತಾ ಈ ವೇದಿಕೆಗೆ ಒಂದು ಚಿಂತಕರಾದಂಥ ದಿವಂಗತ ಆರ್.ಎನ್. ತೊರ್ವಿಯವರು ವೇದಿಕೆ ಅಂತೇಳಿ ವೇದಿಕೆಗೆ ಹೆಸರಿಟ್ಟಿದ್ದೇವೆ. ಈ ಜಯಂತಿಯನ್ನು ಪ್ರತಿ ವರ್ಷ ದಲಿತ ಮಹಾಸಂಘಟನೆಗಳ ಒಕ್ಕೂಟದಲ್ಲಿ ಪ್ರತಿ ವರ್ಷವೂ ಕೂಡ ನಡೀತದೆ. ಅದೇ ರೀತಿಯೂ ಈ ವರ್ಷವೂ ಕೂಡ ಎಲ್ಲ ಸಂಘಟನೆಗಳ ಒಕ್ಕೂಟದಲ್ಲಿ ಹಾಗೂ ಅಣ್ಣವರ ನೇತೃತ್ವದಲ್ಲಿ ಈ ಜಯಂತಿಯನ್ನು ನಡೀತದೆ. ಹಾಗೆ ದಿನಾಂಕ 18 ಹಾಗೂ ತಿಂಗಳ 4, 2026 ಅಂದು ಸಾಯಂಕಾಲ 5 ಗಂಟೆಗೆ ಉದ್ಯಾನವನ ಸಾಯಂಕಾಲ ಸ್ಥಳ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಉದ್ಯಾನವನ GP ಗೇಟ್ ಹತ್ತಿರ ಇರ್ತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಳ್ಳಿಯಿಂದ ಬಂದಂಥ ನಮ್ಮ ಜನರು ಅವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರಲ್ಲಿ ಕೇಳ್ಕೊತೀನಿ. ವಿವಿಧ ಸಂಘಟನೆಗಳ ಮುಖಂಡತ್ವದಲ್ಲಿ ಈ ಮುಖಂಡತ್ವದ ಅಧ್ಯಕ್ಷತೆಯನ್ನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದಲಿತ ಮುಖಂಡರಾದಂಥ ಪರಶುರಾಮಣ್ಣ ಲಂಬೋರ ಮುಖಾಂತರ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಪ್ರೋಗ್ರಾಮು ಹಲವಾರು ಬಾರಿ ಕಳೆದ ವರ್ಷಗಳಿಂದ ಈಗ 2-3 ವರ್ಷಗಳಿಂದ ನಡೀತಾ ಇದ್ದ ಈ ಜಯಂತಿ ಇಲ್ಲಿ ನಾವು ರಕ್ತದಾನ ಶಿಬಿರ ಆಗಿಬಾರ್ದು ಮತ್ತು SSLC PUCಯಲ್ಲಿ ಟಾಪ್ ಬಂದಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ ನಮ್ಮದು ಮಹಾ ಒಕ್ಕೂಟದಿಂದ, ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ. ಇಂಥ ಹಲವಾರು ಜನಪರ ಕಾಳಜಿ ವಹಿಸಿ ಈ ಒಡೆದ ಹೋದಂಥ ದಲಿತರನ್ನು ಒಂದುಗೂಡಿಸುವಂಥ ಉದ್ದೇಶ ಈ ನಮ್ಮ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ. ಯಾವುದೇ ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಇಲ್ಲಿ ಜಾತಿ ಮತ ಪಂಥ ಅಂತ ಏನೂ ಇಲ್ಲ. ಇಲ್ಲಿ ಇವ ಲೆಫ್ಟು, ಇವ ರೈಟು, ಇವ ಆದಿಜಾಂಬವ, ಇವು ಬೇಡ ಜಂಗಮ ಅಂತ ಏನೂ ಯಾವುದೇ ಥರದ ಎಲ್ಲ ಜನರಿಗೆ ಇಲ್ಲಿ ಈ ಒಂದು ದಲಿತ ಸಂಘಟನೆಗಳು ಇದು ಒಡೆದ ಹೋದಂಥ ನಾವು ನಮ್ಮ ಛಿದ್ರವಾದಂಥ ಸಂಘಟನೆಗಳನ್ನು ಒಂದುಗೂಡಿಸುವ ಉದ್ದೇಶವೇ ನಮ್ಮ ಸಂಘಟನೆಗಳ ಒಕ್ಕೂಟದ ಉದ್ದೇಶ. ಮತ್ತು ಇಲ್ಲಿ ಯಾವುದೇ ಥರನಾದ ಮೇಲು ಕೀಳು ಜಾತಿಯನ್ನು ಬಿಟ್ಟು ಬಹುಜನರನ್ನೆಲ್ಲ ಒಂದುಗೂಡಿಸುವಂಥ ಈ ಉದ್ದೇಶ ಇದು. ಸೊ ಹೀಗಾಗಿ ನಾವು ಸಂಘಟನೆಗಳ ಮುಖಾಟ ಒಕ್ಕೂಟ ಒಂದಾದರೆ ಮತ್ತು ಇಲ್ಲಿ ಯಾವುದೇ ಥರದ ಈ MLAಗಳು ಮಿನಿಸ್ಟ್ರ್ಗಳನ್ನು ನಾವು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ನಮ್ಮ ಇಲ್ಲಿ BJPನೂ ಇರ್ತಾರೆ, ಕಾಂಗ್ರೆಸ್ ಇರ್ತಾರೆ, JDS ಇರ್ತಾರೆ, ಇನ್ನೂ ಯಾವ್ಯಾವುದು ಇದ್ದರೆ ಅವೆಲ್ಲ ಸಂಘಟನೆಗಳನ್ನು ನಾವು ನೇತೃತ್ವದಲ್ಲಿ ಮಾಡ್ತಾ ಇರ್ತೀವಿ. ಆ ರಾಜಕೀಯ ಪಕ್ಷರ ನಾವು ಯಾವುದೂ ರೀತಿಯ ನಿಮಗೆ ಬೆಂಬಲ ಅಂತೂ ಎಲ್ಲಿ ಹೇಳಿಲ್ಲ. ಸೊ ನಮ್ಮದು ಉದ್ದೇಶ ಏನದ, ನಮ್ಮ ಒಡೆದ ಹೋದಂಥ ಛಿದ್ರವಾದಂಥ ದಲಿತ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಒಂದುಗೂಡಿಸೋ ಉದ್ದೇಶ ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಉದ್ದೇಶ. ಸೊ ಇದಕ್ಕಾಗಿ 18ನೇ ತಾರೀಕು ಅಂದರೆ ನಾಳೆನೇ ಇದೆ, ನಾವು ಪ್ರೆಸ್ ಮೀಟ್ ಇವತ್ತೇ ಮಾಡ್ತಾಯಿದ್ದೀವಿ. ನಾಳೆ ಸಾಯಂಕಾಲ 5 ಗಂಟೆಗೆ ಜಿಲ್ಲಾ ಪಂಚಾಯತಿ ಗೇಟ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾರ್ಡನ್ ಇದೆ, ಅಲ್ಲಿ ಜೈಭೀಮ್ ದಳದ್ದು. ಸೊ ಆ ಒಂದು ಗಾರ್ಡನಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ ಸಲನೂ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ನಮ್ಮ ಹುಬ್ಬಳ್ಳಿ ಧಾರವಾಡದ MLA ಪೂರ್ವ MLAಗಳಾದಂಥ ಶ್ರೀಮಾನ್ ಅಭಯ ಪ್ರಸಾದ್ ಅವರು MLAನೂ ಕೂಡ ಹೌದು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹೌದು. ಸೊ ಅವರು ಈ ಸಂಘಟನೆಗೆ ಇದಕ್ಕೆ ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ. ಅವರು ಅಂಬೇಡ್ಕರ್ಗೆ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮುಖಾಂತರ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಇಲ್ಲೇ ಬಸವನ ಬಾಗೇವಾಡಿಯ ಶಾಸಕರು ಮತ್ತು ಸಚಿವರು, ಹಾವೇರಿಯ ಉಸ್ತುವಾರಿ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರಂತೆ ಮತ್ತು ನಮ್ಮ ತಿಮ್ಮಾಪುರ ಸಾಹೇಬರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ, ಅವರು ಕೂಡ ಇದಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಸೊ ಮತ್ತು ಇನ್ನೂ ಸುನೀಲ್ ಗೌಡ ಪಾಟೀಲ್ ಅವ್ರದ್ದು ಇಂಥ ಮುಖ್ಯಸ್ಥರು BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಸೊ ಇವರೆಲ್ಲರೂ ಇದ್ದಾಗ ಬರ್ತಾರೆ. ಮತ್ತು ನಾವು ಈ ಸಲ ರಕ್ತ ನಿಧಿ ಕೇಂದ್ರ ಜಿಲ್ಲಾ ಆಸ್ಪತ್ರೆಯಲ್ಲಿ 18 ಜನ ನಮ್ಮ ವಿವಿಧ ಸಂಘಟನೆಗಳು ಅಣ್ಣವರ ನೇತೃತ್ವದಲ್ಲಿ ಪ್ರತಿ ವರ್ಷ 18ರಿಂದ 20 ಜನ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಸೊ ಅವೆಲ್ಲ ನಮ್ಮ ಕಡೆ ಡಾಕ್ಯುಮೆಂಟ್ ಇದ್ದಾವೆ. ಒಂದು ಜನಪರ ಹೊಳೆ ಇಲ್ಲಿದೆ. ರಕ್ತ ನಾವು ಯಾರಿಗೆ ಕೊಡ್ತೀವೋ ಜಾತಿ ಮತ ಬಿಟ್ಟೇ ಕೊಡ್ತೀವಿ ನಾವು. ಇವು ಲೇಬಲ್ ಅಂತೂ ಇರೋದಲ್ಲ, ಇದೇ ಜಾತಿ ಕೊಡಬೇಕು ರಕ್ತ ಅಂತ. ನಮ್ಮೆಲ್ಲ DSS ಸಂಘಟನೆಗಳು ರಕ್ತ ಕೊಟ್ಟರು ಅದು ಯಾವುದೋ ಉನ್ನತ ಜಾತಿಯವ್ರಿಗೆ ಹೋಗ್ಬೋದು ಅಥವಾ ಇನ್ನೂ ಕೆಳಗಿನ ಜಾತಿಯವ್ರಿಗೆ ಹೋಗ್ಬೋದು. ಜೀವ ಉಳಿಸುವಂಥ ಒಂದು ಏನಾದರೂ ಕಾರ್ಯಕ್ರಮ ಇದ್ದರೆ ಅದು ನಮ್ಮ ಒಕ್ಕೂಟದ ಮುಖಾಂತರ ಮಾಡ್ತಾಯಿರ್ತೀವಿ. ಸೊ ಇಂಥ ಹಲವಾರು ಮತ್ತು ಈಗ ಈಗ PUC ಎಕ್ಸಾಮ್ ಬಂದಾವೆ. ಒಂದು 4 ಜನ ಯಾರು ಟಾಪ್ ಬಂದಾರ ಅವ್ರನ್ನ ಕರೆದು ಈ ಪ್ರೋಗ್ರಾಮಲ್ಲಿ ನಾವು ಸನ್ಮಾನ ಮಾಡ್ತಾಯಿದ್ದೀವಿ.
ಈ ಜಿಲ್ಲೆಗೆ ಟಾಪ್ ಯಾರು ಇರ್ತಾರಲ್ಲ ಅಂಥವ್ರನ್ನು ಕರೆಸಿ ನಾವು ಆ ಪ್ರೋಗ್ರಾಮ್ದಲ್ಲಿ ಅಂಥವ್ರಿಗೆ ಒಂದು 4 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಮ್ಮ ಜಿಲ್ಲೆಯಿಂದ ಆದಂಥವ್ರಿಗೆ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಮತ್ತು ನಮ್ಮ ಹೋರಾಟಗಾರರಾದಂಥ ಇನ್ನೊಬ್ಬರು ಆಯುಷ್ಮಾನ್ ಯಾರಾದರೆ ದಿವಂಗತ ಆರ್ಯನ್ ತೊರೆ ಅವರ ವೇದಿಕೆ, ಅವರು ಹೋರಾಟಗಾರರು, ಚಿಂತಕರು, ನ್ಯಾಯವಾದಿಗಳು, ದಲಿತ ಪರ ಮತ್ತು ವಿವಿಧ ಸಂಘಟನೆ ಯಾರಾದರೂ ಕೆಳವಸ್ತ್ರಸ್ಥನ ಕೆಳ ಸ್ಥಿತಿಯಲ್ಲಿದ್ದಂಥ ಜನರ ಪರ ಹೋರಾಟ ಮಾಡಿದಂಥ ಆರ್ಯನ್ ತೊರೆ ಅವರ ವೇದಿಕೆ ಮುಖಾಂತರ ನಾವೆಲ್ಲರೂ ಅವರು ನೆನೆಸಿಕೊಂಡು ಈ ಒಂದು ಸಂಘಟನೆಯಲ್ಲಿ ಚಾಲ್ತಿಯಲ್ಲಿರ್ತದೆ ಮತ್ತು ಪ್ರತಿ ವರ್ಷ ಇದಾಗ್ತಾ ಇದೆ. ಇದನ್ನು ನೀವು ಅತಿ ಹೆಚ್ಚಿನಲ್ಲಿ ಈ ಸಂಘಟನೆಗೆ ಬೆಳಕು ಚೆಲ್ಲಬೇಕು. ತಾವೆಲ್ಲರೂ ಕೂಡಿ ಪತ್ರಕರ್ತದವರು ಚೆಲ್ಲಿ ಏನಾದರೂ ಇದನ್ನು ಅಣ್ಣವರ ಮುಖಾಂತರ ಇದು ನಾಳೆ ಎಲ್ಲ ಜನರು ಇಡೀ ಜಿಲ್ಲೆಯಾದಂಥ ಹೊರಗಡೆ ಬಂದಂಥವ್ರಿಗೆ ಎಲ್ಲರಿಗೆ ನೀವು ಈ ಪತ್ರಿಕೆ ಮುಖಾಂತರ ನಾಳೆ 5 ಗಂಟೆ ಅಂದರೆ 4 ಗಂಟೆವರೆಗೆ ನೀವು ಎಲ್ಲರೂ ಆ ಜಿಲ್ಲಾ ಪಂಚಾಯತಿ ಗೇಟ್ ಹತ್ತಿರ ಎಲ್ಲರೂ ಸಮುದಾಯದವರು ಬಂದು ಜಾತಿ ಮತ ಪಂಥ ಇಲ್ಲದೆ ಎಲ್ಲರೂ ಬಂದು ಭಾಗವಹಿಸಿ ಈ ಪ್ರೋಗ್ರಾಮನ್ನು, ಈ ಸಂಘಟನೆಯ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಅಣ್ಣ ನೀವು ಮಾತಾಡ್ರಿ.